ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳು ಮಾಡ್ತಾ ಇರೋ ದಾಳಿಗಳು ಇವೆಲ್ಲ ಭಾರತದಲ್ಲಿನ ಉಗ್ರರನ್ನ ಪ್ರಚೋದಿಸೋದಕ್ಕೆ ಶುರು ಮಾಡಿದ್ವಾ? ಹಮಾಸ್ನ ನೋಡಿ ಅದೇ ರೀತಿಯ ದಾಳಿಗಳನ್ನು ಭಾರತದಲ್ಲೂ ಮಾಡಬೇಕು ಅನ್ನೋ ಯೋಜನೆಯೊಂದು ಇಲ್ಲಿ ಸಿದ್ಧ ಆಗಿತ್ತಾ? ಇಲ್ಲಿ ಉಗ್ರ ಸಂಘಟನೆಗಳು ಕೂಡ ಒಬ್ಬರನ್ನು ನೋಡಿ ಮತ್ತೊಬ್ಬರು ಅಪ್ಡೇಟ್ ಆಗೋದು ಹೊಸ್ತೇನಲ್ಲ. ಹಮಾಸ್ ಟನಲ್ ನೆಟ್ವರ್ಕನ್ನು ಮಾಡಿಕೊಂಡಿರೋದನ್ನು ನೋಡಿದ ಮೇಲೆ ನಮ್ಮ ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಕೂಡ ಸುರಂಗಗಳನ್ನು ತೋಡಿ ಅವುಗಳ ಮೂಲಕ ಉಗ್ರರ ಒಳನುಸುಳುವಿಕೆಗೆ ಅವಕಾಶ ಆಗೋ ಥರದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತು. ಶ್ರೀಲಂಕಾದ ತಮಿಳ್ ಟೈಗರ್ಸನ್ನು ನೋಡಿ ನಮ್ಮಲ್ಲಿನ ನಕ್ಸಲ್ ಸಂಘಟನೆಗಳು ವಿದೇಶಗಳಿಂದ ಆಯುಧಗಳನ್ನು ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಹಾಗೆ ಇದೇ LTTE ಪಾಕಿಸ್ತಾನದಿಂದ ಆಪರೇಟ್ ಆಗೋ ಉಗ್ರರಿಗೆ ಸುಧಾರಿತ ಸ್ಫೋಟಕಗಳನ್ನು ಬಳಸುವ ಐಡಿಯಾನ ಕೊಡ್ತು. ಇನ್ನು ಈಗ ಹಮಾಸನ್ನು ನೋಡಿ ಪಾಕ್ ಮೂಲದ ಉಗ್ರರು ಕೂಡ ಸಾಕಷ್ಟು ಕಲಿತಾ ಇರೋದು ಭಾರತೀಯ ಪಡೆಗಳ ತಲೆನೋವನ್ನು ಹೆಚ್ಚು ಮಾಡ್ತಾ ಇದೆ. ಮೊನ್ನೆ ದೆಹಲಿ ಸ್ಫೋಟದ ರೂವಾರಿಗಳು ಕೂಡ ಹಮಾಸ್ ಮಾದರಿಯಲ್ಲೇ ಭಾರತದ ಮೇಲೆ ದಾಳಿ ಮಾಡೋ ಸಂಚನ್ನು ರೂಪಿಸಿದರು. ಭಾರತದ ಒಳಗಿಂದಲೇ ಭಾರತದ ಮೇಲೆ ಡ್ರೋನ್ ಮತ್ತು ಮಿಸೈಲ್ ದಾಳಿ ನಡೀಬೇಕು ಅನ್ನೋದು ಅವರ ಯೋಜನೆ ಆಗಿತ್ತು. ಅದಕ್ಕಾಗಿ ಇಲ್ಲೇ ರಾಕೆಟ್ ಲಾಂಚರ್ಗಳನ್ನು, ಡ್ರೋನುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳು ಶುರುವಾಗಿದ್ವು ಅನ್ನೋ ಅಂಶ ಈಗ ಹೊರಬರ್ತಾ ಇದೆ. ಹಾಗಾದರೆ ಇಲ್ಲಿ ಏನಾಗ್ತಾ ಇತ್ತು? ಈಗ ಕೇಂದ್ರ ಗೃಹ ಇಲಾಖೆ ದೆಹಲಿ ಸ್ಫೋಟವನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಉಗ್ರ ದಾಳಿಗಳು ಹೊಸವಲ್ಲ. ನಮ್ಮಲ್ಲಿ ಹಿಂದೆ ಕೂಡ ಇಂಥ ಸಾಕಷ್ಟು ಸ್ಫೋಟಗಳು ಸಂಭವಿಸಿವೆ. ನಮ್ಮ ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ, ಮುಂಬೈಯಲ್ಲಿ ಹೀಗೆ ಸಾಕಷ್ಟು ಕಡೆ ಸ್ಫೋಟ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅವುಗಳ ಬಗ್ಗೆ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ವಿಷಯ ಏನು ಅಂದರೆ, ಈ ಹಿಂದಿನ ದಾಳಿಗಳ ಸಂದರ್ಭದಲ್ಲಿ ಆ ದಾಳಿ ಮಾಡಿದವರು ಯಾರು, ಅವರನ್ನು ಹಿಡ್ಕೊಂಡು ಬರೋದಕ್ಕಾಗತ್ತಾ, ಅಷ್ಟರವರೆಗೆ ಮಾತ್ರ ಪ್ರಯತ್ನಗಳು ನಡೆದವು. ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿಗಳು ಸಿಕ್ಕರು. ಕೆಲ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆ ಆಯಿತು, ಮತ್ತೆ ಕೆಲ ಪ್ರಕರಣಗಳಲ್ಲಿ ಬಿಡುಗಡೆ ಕೂಡ ಆಯಿತು. ಆದರೆ ಈ ಬಾರಿಯ ದೆಹಲಿ ಪ್ರಕರಣದ ತನಿಖೆ ಅಷ್ಟಕ್ಕೆ ನಿಲ್ತಾ ಇಲ್ಲ. ಅದು ಉಗ್ರರ ಬೇರುಗಳನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರ ಮಾಡ್ಯೂಲ್ಗಳನ್ನು, ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಮತ್ತು ಅವರು ಯಾವ ರೀತಿ ಅಪ್ಡೇಟ್ ಆಗಿದ್ರು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಹಾಗೆ ಇಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಕೂಡ ಹೊರಬರ್ತಾ ಇವೆ. ಗೆಳೆಯರೆ, ನಿಮಗೆ ಹಿಂದಿನ ವಿಡಿಯೋದಲ್ಲಿ ಉಗ್ರ ವೈದ್ಯ ಉಮರ್ ಉನ್ ನಬಿ ಆತ್ಮಾಹುತಿ ದಾಳಿಗಾಗಿ ಕಾಶ್ಮೀರದ ವಿದ್ಯಾರ್ಥಿಯೊಬ್ಬನನ್ನು ಪುಸಲಾಯಿಸ್ತಾ ಇದ್ದ ವಿಷಯನ ನಿಮಗೆ ಹೇಳಿದ್ದೆ. ಅಲ್ಲಿ ಕಳೆದ ವರ್ಷದ ಅಕ್ಟೋಬರ್ನಿಂದ ಅವನ ತಲೆ ಕೆಡಿಸಲಾಗ್ತಾ ಇತ್ತು. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಮಸೀದಿಯಲ್ಲಿ ಅವನ ಬ್ರೈನ್ ವಾಶ್ ಮಾಡೋ ಕೆಲಸ ಶುರುವಾಯಿತು. ಮೊದಲಿಗೆ ಅವನು ಫಿದಾಯಿನ್ ದಾಳಿಗೆ ಒಪ್ಪಿದನಾದರೂ ಕಡೆಗೆ 2025 ಏಪ್ರಿಲ್ ಹೊತ್ತಿಗೆ ಮನಸ್ಸು ಬದಲಾಯಿಸಿಬಿಟ್ಟ. ಕಾಫಿರರನ್ನು ಕೊಲ್ಲೋದೇನೋ ಸರಿ, ಆದರೆ ಅದಕ್ಕೆ ನಾವ್ಯಾಕೆ ಸಾಯಬೇಕು ಅನ್ನೋ ಪ್ರಶ್ನೆನ ಅವನು ಕೇಳೋದಕ್ಕೆ ಶುರು ಮಾಡ್ತಾನೆ. ಈ ಹಂತದಲ್ಲೇ ಆತ್ಮಾಹುತಿ ಅನ್ನೋದು ಇಸ್ಲಾಮಿನ ಭಾಗ, ಅದನ್ನು ಖುರಾನ್ ಬಲಿದಾನ, ಶಹಾದತ್ ಅಂತ ಹೇಳುತ್ತೆ. ಹಂಗೆ ಸತ್ರೆ ಜನ್ನತ್ ಸಿಗತ್ತೆ ಅಂತೆಲ್ಲ ಈ ಉಮರ್ ಪೇಡೋದಕ್ಕೆ ಶುರು ಮಾಡಿದ್ದು ಮತ್ತು ಅವನ ಅಂಥ ಮಾತುಗಳ ವಿಡಿಯೋಗಳು ಅವರ ನೆಟ್ವರ್ಕಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದು. ಆದರೂ ಈ ಹುಡುಗ ತಾನು ಸಾಯೋದಕ್ಕೆ ಸಿದ್ಧ ಆಗಲಿಲ್ಲ. ಹೀಗಾಗಿ ಉಮರ್ ತುಂಬಾನೇ ಡೆಸ್ಪರೇಟ್ ಆಗಿ ಕುಳಿತಿದ್ದ. ಆ ಸಂದರ್ಭದಲ್ಲಿ ಉಮರ್ ಹಾಗೂ ಇನ್ನಿತರ ಉಗ್ರರಿಗೆ ಆ ಹುಡುಗ ಒಂದು ಭಯಾನಕ ಐಡಿಯಾನ ಕೊಡ್ತಾನೆ. ಅದೇ ಹಮಾಸ್ ಮಾದರಿಯ ದಾಳಿ. ಹೀಗವತ್ತು ಉಗ್ರರ ನೆಟ್ವರ್ಕ್ಗೆ ಹಮಾಸ್ ಮಾದರಿಯ ದಾಳಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಹೇಳಿದವನ ಹೆಸರು ಜೈಸರ್ ಬಿಲಾಲ್ ವಾನಿ ಅಲಿಯಾಸ್ ಡ್ಯಾನಿಶ್. ಗೆಳೆಯರೆ, ಈ ಡ್ಯಾನಿಶ್ನನ್ನು ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ. ಅವನು ಸಾಯೋದಕ್ಕೆ ನಿರಾಕರಿಸಿದ್ದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾನೆ. ಆತ್ಮಹತ್ಯೆಯನ್ನು ಇಸ್ಲಾಂ ಒಪ್ಪೋದಿಲ್ಲ. ಕಾಫಿರರನ್ನು ಕೊಲ್ಲೋದು ಸರಿ, ಆದರೆ ಸ್ವಂತ ಜೀವ ತಗೊಳ್ಳೋದಕ್ಕೆ ಇಸ್ಲಾಂ ಅವಕಾಶವನ್ನು ಕೊಡೋದಿಲ್ಲ. ಹೀಗಾಗಿ ನಾನು ಫಿದಾಯಿನ್ ಆಗೋದಕ್ಕೆ ನಿರಾಕರಿಸಿದ್ದೆ ಅಂತ ಅವನು ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಇಲ್ಲಿ ಅವನು ಅವಿದ್ಯಾವಂತನೋ ಬಡವಾನೋ ಅಲ್ಲ. ಹೀಗಾಗಿ ಉಗ್ರರು ಕೊಡೋ ಚಿಲ್ಲರೆ ಕಾಸಿಗಾಗಿ ಅವನು ಸಾಯೋದಕ್ಕೆ ಸಿದ್ಧ ಆಗಿಲ್ಲದೆ ಇರಬಹುದು. ಆದರೆ ಹಾಗೆ ಸಾಯೋದಕ್ಕೆ ಹಿಂಜರಿದವನು ಕೊಲ್ಲೋದಿಕ್ಕೊಂದು ಭಯಾನಕ ಐಡಿಯಾನ ಕೊಟ್ಟಿದ್ದ. ಅದೇ ಹಮಾಸ್ ಮಾದರಿಯ ದಾಳಿ. ಹಮಾಸ್ ಬಗ್ಗೆ ನಿಮಗೆ ಗೊತ್ತಿದೆ, ಅದು ಕೂಡ ಉಗ್ರ ಸಂಘಟನೆ. ಆದರೆ ಲಷ್ಕರ್, ಜೈಷ್ ಮುಂತಾದ ಸಂಘಟನೆಗಳ ಹಾಗೆ ಅವರು ದಾಳಿಗಳನ್ನು ಮಾಡೋದಿಲ್ಲ. ಅವರು ಫಿದಾಯಿನ್ ದಾಳಿಗಳನ್ನು ಕಡಿಮೆ ಮಾಡ್ತಾರೆ. ಅವರದ್ದೇನಿದ್ರು ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡ್ತಾರೆ, ಗಾಜಾ ಪಟ್ಟಿಯಿಂದ ಡ್ರೋನ್ಗಳನ್ನು ಹಾರಿಸ್ತಾರೆ. ಇಸ್ರೇಲಲ್ಲಿ ಐರನ್ ಡೋಮುಗಳಿವೆ. ಅವು ಗಾಜಾ, ಲೆಬನಾನ್, ಇನ್ನಿತರ ಕಡೆಗಳಿಂದ ಬರೋ ಏರಿಯಲ್ ಆಬ್ಜೆಕ್ಟ್ಗಳನ್ನು ನ್ಯೂಟ್ರಲೈಸ್ ಮಾಡುತ್ತವೆ. ಆದರೆ ಒಮ್ಮೆ ಯೋಚಿಸಿ ನೋಡಿ, ಟೆಲ್ ಅವೀವ್ನಿಂದಲೋ ಜೆರೂಸಲೆಮ್ನಿಂದಲೋ ರಾಕೆಟ್ಗಳು ಹಾರಿದರೆ, ಡ್ರೋನುಗಳು ಬಂದು ದಾಳಿ ಮಾಡೋದಕ್ಕೆ ಶುರು ಮಾಡಿದರೆ ಇಸ್ರೇಲಿನ ಕತೆ ಏನಾಗಬಹುದು?
ಮೊನ್ನೆ ರಷ್ಯಾದ ಏರ್ಬೇಸ್ ಮೇಲೆ ಯುಕ್ರೇನ್ ದಾಳಿ ಮಾಡ್ತಲ್ಲ, ರಷ್ಯಾದೊಳಕ್ಕೆ ಟ್ರಕ್ಗಳಲ್ಲಿ ಡ್ರೋನುಗಳನ್ನು ತಗೊಂಡು ಹೋಗಿ ಅಲ್ಲೇ ಏರ್ಬೇಸ್ ಪಕ್ಕದಿಂದಲೇ ಅವುಗಳನ್ನು ಹಾರಿಸಲಾಯಿತು. ಆ ಡ್ರೋನುಗಳನ್ನು ತಡೆಯೋದಕ್ಕಲ್ಲಿ ಏನೂ ಇರಲಿಲ್ಲ. ಇಸ್ರೇಲ್ ಕೂಡ ಇರಾನ್ನಲ್ಲಿ ಅಂಥದ್ದೇ ಒಂದು ದಾಳಿಯನ್ನು ಮಾಡ್ತು. ಅಲ್ಲೂ ಹಾಗೆ ಡ್ರೋನುಗಳನ್ನು ಇರಾನ್ನಲ್ಲೇ ತಯಾರು ಮಾಡಿಸಿ ಅವುಗಳನ್ನು ಅಲ್ಲೇ ಇರಾನ್ನ ವಿರುದ್ಧ ಬಳಸಲಾಯಿತು. ಇರಾನ್ಗೆ ಆ ಡ್ರೋನುಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಭಾರತದಲ್ಲಿ ಕೂಡ ಅದೇ ಥರದ ಯೋಜನೆಯೊಂದನ್ನು ಈ ಡಾಕ್ಟರ್ಸ್ ಸಿಂಡಿಕೇಟ್ ಹಾಕ್ಕೊಂಡಿತ್ತು. ಅದಕ್ಕೆ ಬೇಕಿದ್ದ ಡ್ರೋನುಗಳನ್ನು, ಕಚ್ಚಾ ರಾಕೆಟ್ಗಳನ್ನು ತಯಾರು ಮಾಡಿಕೊಡೋದಾಗಿ ಡ್ಯಾನಿಶ್ ಹೇಳಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಒಂದು ವೇಳೆ ಈ ತಂತ್ರ ಭಾರತದಲ್ಲಿ ಕಾರ್ಯರೂಪಕ್ಕೆ ಬಂದುಬಿಟ್ಟಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ತಾ ಇತ್ತು. ಆದರೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಕಾರ್ಯದಕ್ಷತೆ ಅಂಥದ್ದೊಂದು ಅನಾಹುತವನ್ನು ತಪ್ಪಿಸಿದೆ. ಗೆಳೆಯರೆ, ಡ್ಯಾನಿಶ್ ಸ್ಫೋಟಕಗಳನ್ನು ಹೊತ್ತೊಯ್ದು ದಾಳಿ ಮಾಡೋ ಡ್ರೋನ್ಗಳನ್ನು ಸಿದ್ಧ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಬಹುಶಃ ನಮ್ಮಲ್ಲಿ ಈಗಾಗಲೇ ಬಳಕೆಯಲ್ಲಿರೋ ತೂಕ ಹೊತ್ತೊಯ್ಯುವ ಡ್ರೋನುಗಳನ್ನು ಮಾಡಿಫೈ ಮಾಡೋ ಬಗ್ಗೆ ಅವನು ಯೋಚಿಸಿದ್ದ ಅನಿಸುತ್ತೆ. ಅಥವಾ ಚೈನಾದಿಂದ ಡ್ರೋನುಗಳನ್ನು ತರಿಸ್ಕೊಳ್ಳೋ ಯೋಜನೆಯೂ ಇದ್ದಿರಬಹುದು. ಅದಲ್ಲದೆ ಪಾಕಿಸ್ತಾನದ ಹ್ಯಾಂಡ್ಲರ್ಗಳು ಈ ಉಗ್ರರಿಗೆ ಒಂದಷ್ಟು ತರಬೇತಿಯನ್ನು ಕೊಡೋ ಭರವಸೆಯನ್ನು ಕೊಟ್ಟಿದ್ರಾ ಗೊತ್ತಿಲ್ಲ. ಇದರ ಜೊತೆ ಗ್ಲೈಡಿಂಗ್ ರಾಕೆಟ್ ಹಾಗೂ ಪ್ರಿಸಿಷನ್ ಇಂಪ್ರೂವೈಸ್ಡ್ ರಾಕೆಟ್ಗಳ ತಯಾರಿ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾರೆ. ಇಲ್ಲಿ ಗ್ಲೈಡಿಂಗ್ ರಾಕೆಟ್ಗಳು ತುಂಬಾ ಕಡಿಮೆ ತೂಕವನ್ನು ಹೊಂದಿರುತ್ತವೆ. 25 ಕಿಲೋಮೀಟರ್ವರೆಗೂ ಹಾರುವ ಶಕ್ತಿಯನ್ನು ಅವು ಹೊಂದಿರುತ್ತವೆ. ಆದರೆ ಅವುಗಳಲ್ಲಿ ಹೆಚ್ಚಿನ ಸ್ಫೋಟಕವನ್ನು ಕೊಂಡೊಯ್ಯೋದಕ್ಕಾಗೋದಿಲ್ಲ. ಇನ್ನು ಪ್ರಿಸಿಷನ್ ರಾಕೆಟ್ಗಳಿಗೆ ಗ್ಯಾಸ್ ಫಿಲ್ ಮಾಡಿರ್ತಾರೆ. ಇದು ಕಂಟ್ರೋಲ್ಡ್ ಸ್ಟ್ರೈಕ್ಗೆ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ಸರಿಸುಮಾರು 2 ಕೆಜಿಯಿಂದ 50 ಕೆಜಿಗಳಷ್ಟು ಸ್ಫೋಟಕವನ್ನು ಹೊತ್ತೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಪೇಲೋಡ್ ಡ್ರಾಪಿಂಗ್ ಡ್ರೋನ್ಗಳನ್ನು ಕೂಡ ಅವರು ಬಳಸೋದಕ್ಕೆ ಯೋಚನೆ ಮಾಡಿದ್ರಂತೆ. ಸೊ ಇಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಯೋಚನೆಯನ್ನೇನೋ ಮಾಡಿದ್ದಾರೆ. ಡ್ಯಾನಿಶ್ ಡ್ರೋನ್ಗಳನ್ನು ನಾನೇ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ನಂತೆ. ಇಷ್ಟಾದರೂ ಅಲ್ಲಿ ಈ ದಾಳಿ ನಡೆದಿಲ್ಲ ಅಂದರೆ ಅಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ. ಆ ಸಮಸ್ಯೆ ಹಣಕಾಸಿನದ್ದು ಕೂಡ ಆಗಿರಬಹುದು. ಗೆಳೆಯರೆ, ಹಮಾಸ್ನಂಥ ಸಂಘಟನೆಗಳಿಗೆ ಕತಾರ್, ಇರಾನ್ ಮುಂತಾದ ದೇಶಗಳು ಕೋಟ್ಯಂತರ ರೂಪಾಯಿ ಹಣವನ್ನು ಕೊಡುತ್ತವೆ. ಅಷ್ಟೇ ಅಲ್ಲದೆ ಗಾಜಾ ಅವರ ಕೈಯಲ್ಲಿದೆ. ಅಲ್ಲಿಂದ ಕೂಡ ಅವರು ತೆರಿಗೆ ಸಂಗ್ರಹ ಮಾಡ್ತಾರೆ. ಇನ್ನು ಗಾಜಾಗೆ ಪರಿಹಾರ ಕಾಮಗಾರಿಗಳಿಗೆ ಬರುವ ವಿದೇಶಿ ಫಂಡಿಂಗ್ ಇದೆಯಲ್ಲ, ಅದು ಕೂಡ ಈ ಹಮಾಸ್ ಉಗ್ರರ ಕೈ ಸೇರುತ್ತೆ. ಹೀಗಾಗಿ ಅಲ್ಲಿ ಅವರಿಗೆ ಆಯುಧಗಳನ್ನು ತಯಾರು ಮಾಡಿಕೊಳ್ಳೋದು ಅನ್ನೋದೊಂದು ದೊಡ್ಡ ಸಮಸ್ಯೆ ಅಲ್ಲ. ಇನ್ನು ಅದಕ್ಕೆ ಬೇಕಾದ ಒಂದಷ್ಟು ತಂತ್ರಜ್ಞಾನವನ್ನು ಇರಾನ್ ಕೂಡ ಕೊಡುತ್ತೆ. ಆದರೆ ಈ ಡಾಕ್ಟರ್ಸ್ ಸಿಂಡಿಕೇಟ್ಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಭಿಕಾರಿ ಪಾಕಿಸ್ತಾನ ಕೊಡಬೇಕು ಅಥವಾ ಇಲ್ಲೇ ಅವರು ಹಣದ ಮೂಲಗಳನ್ನು ಹುಡುಕೋಬೇಕು. ಇಲ್ಲಿ ಒಂದು 20-25 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡ ಅವರು ಸಂಗ್ರಹ ಮಾಡಿದ್ರು. ಆದರೆ ಅವರ ಈ ಯೋಜನೆಗೆ ಅಷ್ಟು ಹಣ ಸಾಕಾಗ್ತಾ ಇರಲಿಲ್ಲ. ಇನ್ನು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಕೂಡ ಆ ಡ್ಯಾನಿಶ್ಗೆ ಎಷ್ಟಿತ್ತು ಅನ್ನೋದು ಗೊತ್ತಿಲ್ಲ. ಬಹುಶಃ ನಮ್ಮಲ್ಲೂ ಒಬ್ಬ ಡ್ರೋನ್ ಇದ್ನಲ್ಲ, ಹಾಗೆ ಇವನು ಅವರಿಗೆ ಕಾಗೆ ಹಾರಿಸಿದ್ನ ಅನ್ನೋದು ಇನ್ನು ಮುಂದೆ ಗೊತ್ತಾಗಬೇಕಿದೆ. ಆದರೆ ಅವರ ಐಡಿಯಾ ಆಯ್ತಲ್ಲ, ಅದು ಮಾತ್ರ ತುಂಬಾ ಭಯಾನಕವಾಗಿತ್ತು. ಇನ್ನು ಗೆಳೆಯರೆ, ಇಂಥ ಮನೆ ಹಾಳು ಐಡಿಯಾಗಳು ಒಮ್ಮೆ ಬಂದವು ಅಂದರೆ ಅವು ಅಲ್ಲಿಗೆ ನಿಲ್ಲೋದಿಲ್ಲ. ಬೇರೆ ಯಾರೋ ಈ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಸಣ್ಣ ಪ್ರಮಾಣದಲ್ಲಿ ಅಂಥ ದಾಳಿ ಆದರೂ ಕೂಡ ಅದರ ಇಂಪ್ಯಾಕ್ಟ್ ತುಂಬಾ ದೊಡ್ಡದಿರುತ್ತೆ. ಹೀಗಾಗಿ ತನಿಖಾ ಸಂಸ್ಥೆಗಳು ಮುಂದೆ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಕ್ರಮ ಹಣಕಾಸಿನ ವಹಿವಾಟುಗಳು, ದೇಣಿಗೆಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಹಾಗೆ ವಿದೇಶಗಳಿಂದ ಬರುವ ಮತ್ತು ಇಲ್ಲೇ ತಯಾರಾಗುವ ಡ್ಯೂಯಲ್ ಯೂಸೇಜ್ ವಸ್ತುಗಳು ಅಂದರೆ ಆಯುಧಗಳ ರೂಪದಲ್ಲಿ ಮತ್ತು ಸಿವಿಲಿಯನ್ ಬಳಕೆಗೆ ಕೂಡ ಉಪಯೋಗವಾಗುವ ವಸ್ತುಗಳೇನಿವೆ ಅವೆಲ್ಲವುಗಳ ಮೇಲೆ ಕಣ್ಣಿಡಬೇಕಾದ ಅಗತ್ಯ ಇರುತ್ತೆ. ಅದಕ್ಕೊಂದು ಅಕೌಂಟಬಿಲಿಟಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಮುಂದೆ ನಗರಗಳ ಮೇಲೆ ಹಾರುವ ಯಾವುದೇ ಡ್ರೋನ್ ಇರಬಹುದು, ಅದಕ್ಕೆ ಅನುಮತಿ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಡ್ರೋನ್ ಯಾರ ಬಳಿ ಇದೆ ಅನ್ನೋದರ ಲೆಕ್ಕ ಸ್ಥಳೀಯ ಪೊಲೀಸರ ಬಳಿ ಇರಬೇಕಾಗತ್ತೆ. ಹೇಗೆ ಆಯುಧಗಳನ್ನು ಲೈಸೆನ್ಸ್ ತಗೊಂಡೇ ಇಟ್ಕೋಬೇಕೋ ಹಾಗೆ ಡ್ರೋನ್ಗಳಿಗೆ ಕೂಡ ಲೈಸೆನ್ಸನ್ನು ತಗೊಳ್ಳೇಬೇಕಾಗತ್ತೆ. ಇನ್ನು ಉಗ್ರರಿಗೆ ಡ್ರೋನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದ ಡ್ಯಾನಿಶ್ನನ್ನು NIA ಕಸ್ಟಡಿಗೆ ತಗೊಂಡಿದೆ. ಹೀಗಾಗಿ ಅವನ ಪೂರ್ವಾಪರಗಳನ್ನು ಜಾಲಾಡೋ ಕೆಲಸ ಅಲ್ಲಿ ನಡೀತಾ ಇದೆ. ಹಾಗೆ ಅವನ ನೆಟ್ವರ್ಕ್ಗಳಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಗಮನಿಸಿ ಅವರನ್ನು ಕೂಡ ಕಂಬಿ ಹಿಂದಕ್ಕೆ ತಳ್ಳುವ ಅಗತ್ಯ ಕೂಡ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ಭಾರತದ ಜೈಲುಗಳಲ್ಲಿ ಉಗ್ರರು ಮತ್ತು ಸಾಮಾನ್ಯ ಕೈದಿಗಳನ್ನು ಒಟ್ಟೊಟ್ಟಿಗೆ ಇಡೋ ವ್ಯವಸ್ಥೆ ಇದೆಯಲ್ಲ, ಇದು ಬದಲಾಗಬೇಕಾದ ಅಗತ್ಯ ತುಂಬಾ ಇದೆ. ಗೆಳೆಯರೆ, ಸಾಕಷ್ಟು ಜೈಲುಗಳಲ್ಲಿ ಕೂತಿರೋ ಈ ಉಗ್ರರು ಅಲ್ಲಿ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಹತ್ರ ಮೊಬೈಲ್ಗಳಿವೆ. ಅಲ್ಲಿ ಕೂತ್ಕೊಂಡೇ ಅವರು ಹೊರಗಿನ ತಮ್ಮ ನೆಟ್ವರ್ಕ್ಗಳ ಜೊತೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಜೊತೆಗೆ ಜೈಲಿಗೆ ಬರುವ ಕೈದಿಗಳ ತಲೆ ಕೆಡಿಸಿ ಅವರನ್ನು ಅಲ್ಲೇ ಉಗ್ರರನ್ನಾಗಿ ಪರಿವರ್ತಿಸುವ ಕೆಲಸ ಕೂಡ ಜೈಲುಗಳಲ್ಲಿ ನಡೀತಾ ಹೋಗ್ತಾ ಇದೆ.
ಈಗ ಉದಾಹರಣೆಗೆ ನಮ್ಮ ಬೆಂಗಳೂರಿನ ಜೈಲನ್ನೇ ನೋಡಿ. ಅಲ್ಲಿ ಕೂತಿದ್ದ ಉಗ್ರರು ಬೇರೆ ಕೈದಿಗಳ ತಲೆ ಕೆಡಿಸಿ ಅವರು ಹೊರಗೆ ಬಂದ ನಂತರ ಅವರನ್ನು ಉಗ್ರ ಕೃತ್ಯಗಳಿಗೆ ಬಳಸಿದ ಸಾಕಷ್ಟು ಉದಾಹರಣೆಗಳು ನಿಮಗೆ ನೆನಪಿರಬಹುದು. ಸೊ ಭಯೋತ್ಪಾದಕ ಕೃತ್ಯಗಳ ಹಿನ್ನೆಲೆಯಲ್ಲಿ ಬಂಧಿತರಾಗುವ ಈ ಕ್ರಿಮಿಗಳಿವೆಯಲ್ಲ, ಇವುಗಳ ಸಂಪರ್ಕ ಬೇರೆಯವರಿಗೆ ಸಿಗದಂತೆ ಎಚ್ಚರಿಕೆ ವಹಿಸುವ ಮತ್ತು ಅಗತ್ಯ ಬಿದ್ದರೆ ಇವರಿಗಾಗಿನೇ ಪ್ರತ್ಯೇಕ ಜೈಲುಗಳನ್ನು ನಿರ್ಮಾಣ ಮಾಡಿ ಹೇಗೆ ರಷ್ಯಾ ಇಂಥವರನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ದಮನ ಮಾಡುತ್ತೋ ಅಂಥದ್ದೊಂದು ವ್ಯವಸ್ಥೆಯನ್ನ ಭಾರತ ಕೂಡ ಅಳವಡಿಸಿಕೊಳ್ಳಬೇಕಾದ ಅಗತ್ಯ ಕಾಣ್ತಾ ಇದೆ. ಇದು ಗೆಳೆಯರೆ ಭಾರತದ ವಿರುದ್ಧ ಸಿದ್ಧ ಆಗಿದ್ದ ಹಮಾಸ್ ರೀತಿಯ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.